ಪಕ್ಷಿಗಳ ಗ್ರಾಮದಲ್ಲಿ ಈ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳಿಂದ ತಡ್ಕೊಳಕಾಗದೇ ಇರುವಷ್ಟು. ಆ ಊರಿನಲ್ಲಿ ಟುನಿ ಗುಬ್ಬಚ್ಚಿ ತನ್ನ ಮಗಳಾದ ಬುಜ್ಜಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ಬಾಳ್ತಾ ಇದ್ಲು. ಟುನಿ ತುಂಬಾನೇ ಬಡವಳಾಗಿದ್ಲು. ಅವಳು ಅದೇ ಊರಲ್ಲಿದ್ದ ಚಿಚುಕಾಗೆಯ ತೋಟದಲ್ಲಿ ಕೂಲಿಗೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಿದ್ಲು. ಚಿಚುಕಾಗೆ ಆ ವರ್ಷ ಕಲ್ಲಂಗಡಿ ಹಣ್ಣನ್ನ ಬೆಳೆಸ್ತಾ ಇದ್ಲು. ಟುನಿ ಹಗ್ಲು ರಾತ್ರಿ ಅಂತ ಆ ಹೊಲದಲ್ಲೇ ಇದ್ದು ಕಲ್ಲಂಗಡಿ ಹಣ್ಣನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ತುಂಬಾ ಜಾಗೃತಿಯಿಂದಾನೂ ಇದ್ಲು. ಒಂದಿನ ಟುನಿ ಗುಬ್ಬಚ್ಚಿ ಕೆಲ್ಸಕ್ಕೆ ಹೊರಡ್ತಾ ಇದ್ದಾಗ ಅವಳ ಮಗಳು ಬುಜ್ಜಿ ಹೊರಗಡೆ ಬಂದು ತಾಯಿ ಸೆರಗನ್ನ ಹಿಡಿದ್ಲು. ಏನ್ ಬುಜ್ಜಿ, ಸೀರೆ ಸೆರಗೆ ಹಿಡ್ಕೊಂಡು ಹಿಂದೆನೆ ಸುತ್ತಾಡ್ತಾ ಇದೀಯಾ? ಆ ಚಿಚ್ಚು ನೋಡಿದ್ರೆ ಆಮೇಲೆ ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಡ್ತಾರೆ. ನನ್ಗೆ ಕೆಲ್ಸಕ್ಕೆ ಟೈಮ್ ಆಯ್ತಮ್ಮ, ನನ್ಗೆ ಕೆಲ್ಸಕ್ಕೆ ಹೋಗಕ್ಕೆ ದಾರಿ ಬಿಡು. ಅಮ್ಮ ಸ್ವಲ್ಪ ಹೊತ್ತು ಇರಿ ಅಮ್ಮ, ಹೊರಗಡೆ ಬಿಸಿಲು ತುಂಬಾ ಜಾಸ್ತಿ ಬೀಸ್ತಾ ಇದೆ. ಈ ಬಿಸಿಲಿಗೆ ನನಗೆ ತುಂಬಾ ದಾಹ ಆಗ್ತಾ ಇದೆ. ಇವತ್ತು ಆ ಬನ್ನು ಚಿನ್ನು ಇದ್ದಾರಲ್ವಾ, ಅವ್ರ ತಾಯಂದಿರಿಗೆ ವಾಟರ್ ಮೆಲನ್ ತಗೊಂಡೋಗ್ತಾ ಇದ್ರು. ಅದು ಎಷ್ಟೊಂದು ರುಚಿಯಾಗಿ ಎಷ್ಟೊಂದು ಒಳ್ಳೆ ಬಣ್ಣದಲ್ಲಿ ಇತ್ತು ಗೊತ್ತಾ? ನನಗೆ ಅದ್ ನೋಡಿದಾಗ ತುಂಬಾನೇ ಆಸೆ ಆಯ್ತು. ಅಮ್ಮ, ನೀವಿವತ್ತು ಕೆಲಸ ಮುಗಿಸ್ಕೊಂಡ್ ಬರುವಾಗ ನನಗೂ ಒಂದು ವಾಟರ್ ಮೆಲನ್ ತಗೊಂಡ್ಬರ್ತೀರಾ? ಹೇಗೋ ನೀವು ವಾಟರ್ ಮೆಲನ್ ತೋಟದಲ್ಲಿ ತಾನೆ ಅಮ್ಮ ಕೆಲಸ ಮಾಡೋದು, ಪ್ಲೀಸ್ ಅಮ್ಮ. ಬುಜ್ಜಿ ಹೇಳಿದನ್ನ ಕೇಳಿ ಟುನಿ ಬೇಜಾರಿಂದ, ಅಯ್ಯೋ ನನ್ ಮಗಳೇ, ನೀನು ಕೇಳದೆ ಹೋಗಿದ್ರು ಕೂಡ ನಾನ್ ತಗೊಂಬರ್ಬೇಕು ಅಂತಾನೆ ಇದ್ದೆ. ಆ ಕೆಂಪಾದ ಸ್ವೀಟ್ ಆದ ವಾಟರ್ ಮೆಲನ್ ತಿಂದ್ರೆ ನಿನಗೆ ಬಿಸ್ಲಿಗೆ ದಾಹನೇ ಆಗಲ್ಲ ಕಣಮ್ಮ. ನಾನು ಪ್ರತಿದಿನ ಆ ವಾಟರ್ ಮೆಲನ್ಗೆ ನೀರ್ ಹಾಕ್ತಾ ಇದ್ದೀನಲ್ವಾ, ಆ ಯಜಮಾನಿ ಖಂಡಿತ ನನ್ನ ಕಷ್ಟಕ್ಕೆ ನನಗೆ ಒಂದು ಹಣ್ಣು ಕೊಡದೆ ಹೋಗ್ಬಿಡ್ತಾರ. ಇವತ್ ನಾನ್ ಕೇಳ್ಕೊಂಬರ್ತೀನಿ. ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷದಿಂದ, ಅರೇ ಅಮ್ಮ, ನಿಜವಾಗ್ಲೂ ನನಗೋಸ್ಕರ ತರ್ತೀರಾ? ನೀವು ತುಂಬಾ ಒಳ್ಳೆ ಅಮ್ಮ. ಸರಿ ಅಮ್ಮ, ನೀವು ಬರೋ ತನಕ ನಾನು ಇಲ್ಲೇ ಮನೆ ಹತ್ರ ಆಟಾಡ್ಕೊಂಡಿರ್ತೀನಿ. ಸಂಜೆ ಬರುವಾಗ ನನಗೊಂದು ಹಣ್ಣು ತಗೊಂಬಂದ್ಬಿಡಿ. ಹಾಗೆ ಟುನಿ ಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗೆ ಮಾತು ಕೊಟ್ಟು ಅಲ್ಲಿಂದ ತೋಟಕ್ಕೆ ಹೊರಟ್ಲು. ತೋಟಕ್ಕೆ ಹೋಗಿ ಗಿಡಗಳಿಗೆ ಎಲ್ಲಾನು ಮದ್ದೊಡ್ದು ಆಮೇಲೆ ನೀರ್ ಹಾಕಿ ಕಳೆ ಗಿಡಗಳನ್ನೆಲ್ಲ ಕಿತ್ತಾಕ್ತಿದ್ಲು. ಸಂಜೆ ಸಮಯ ಚಿಚುಕಾಗಿ ಅವಳ ತೋಟಕ್ಕೆ ಬಂದ್ಲು. ಕಲ್ಲಂಗಡಿ ಹಣ್ಣು ಬೆಳೆದಿರೋದನ್ನು ನೋಡಿ ತುಂಬಾನು ಖುಷಿಯಾದ್ಲು. ಆಹಾ, ಈ ವಾಟರ್ ಮೆಲಾನ್ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದನ್ನ ನೋಡುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ. ಅದು ಮಾತ್ರ ಅಲ್ಲ, ಹೊರಗೆ ಸಿಟಿಯಿಂದ ಕೂಡ ವ್ಯಾಪಾರಿಗಳು ನಾಳೆ ನನ್ನ ಹುಡುಕೊಂಡು ಇಲ್ಲಿಗೆ ಖಂಡಿತ ಬರ್ತಾರೆ. ಟುನಿ ಹೆದರ್ಕೊಂಡೇ ಕೈ ಕಟ್ಕೊಂಡು, ಚಿಚ್ಚು ಅವ್ರೆ ನಮಸ್ಕಾರ. ನಾನು ಪ್ರತಿದಿನ ಈ ಕಾಯಿಗಳಿಗೆ ನೀರ್ ಹಾಕ್ತಾ ಇದ್ದೀನಿ. ಈ ಕಾಯಿಗಳು ಚೆನ್ನಾಗಿ ಬೆಳೆದು ಹಣ್ಣಾಗಿ ಬೆಳೆದು ನಿಂತಿದೆ. ಓಹೋ ತುನಿ, ಹೌದಲ್ವಾ, ನೀನೇ ತಾನೇ ನೀರ್ ಹಾಕೋದು. ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀಯಾ. ಸರಿ, ಅದಕ್ಕೆ ತಕ್ಕಂತೆ ನಾನು ಕೂಡ ನಿನ್ಗೆ ಕೂಲಿ ಹಣವನ್ನು ಕೊಡ್ತಾ ಇದ್ದೀನಲ್ವಾ. ಸರಿ, ಇವಾಗ ಟೈಮ್ ಆಯ್ತು, ನೀನು ಮನೆಗೆ ಹೊರಡು. ನಾಳೆ ಬೆಳಿಗ್ಗೆ ಬಂದು ಇವುಗಳನ್ನು ಕುಯ್ದು ಲೋಡ್ ಮಾಡು. ಚಿಚ್ಚು ಅವ್ರೆ, ಅದು ನನ್ ಮಗಳಿಗೆ ಈ ಬಿಸಿಲಿನಿಂದ ತುಂಬಾನೇ ದಾಹ ಆಗ್ತಾ ಇದೆ. ಅದಕ್ಕೆ ವಾಟರ್ ಮೆಲನ್ ತಿಂದ್ರೆ ಅವಳ ದಾಹ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ. ಅವಳು ಕೂಡ ಒಂದು ವಾಟರ್ ಮೆಲನ್ ಬೇಕು ಅಂತ ಆಸೆ ಪಟ್ಲು. ನಾನು ಕೂಡ ಹೇಗೋ ಈ ತೋಟದಲ್ಲಿ ತಾನೇ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೊಂದು ಹಣ್ಣುಗಳಿದೆ, ನನ್ ಮಗಳಿಗೋಸ್ಕರ ಒಂದೇ ಒಂದು ಹಣ್ಣು ಕೊಡ್ತೀರಾ? ಅದನ್ನು ಕೇಳಿ ಚಿಚುಗೆ ತುಂಬಾನೇ ಕೋಪ ಬಂತು. ಏನು, ನಿನಗೆ ಈ ಹಣ್ಣು ಬೇಕಾ? ನಿನಗೆ ಎಷ್ಟೊಂದು ಧೈರ್ಯ? ಈ ಹಣ್ಣನ್ನು ಬೆಳೆಸ್ಲಿಕ್ಕೆ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ಇದನ್ನು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ಒಂದೊಂದು ಹಣ್ಣಿಗೆ 100ರಿಂದ 150 ರೂಪಾಯಿ ಸೇಲ್ ಆಗುತ್ತೆ. ನಿನಗೆ ಫ್ರೀಯಾಗಿ ಕೊಡ್ಬೇಕಾ? ಅಯ್ಯಯ್ಯೋ, ನಾನು ಕೇಳಿದ್ದು ಒಂದೇ ಒಂದು ಹಣ್ಣು, ಅದು ಕೂಡ ಸ್ವಲ್ಪ ಹಾಳಾಗಿರೋದು ಅಥವಾ ಒಡೆದೋಗಿರೋದು. ಇಂಥದ್ದಾದ್ರೂ ಪರವಾಗಿಲ್ಲ. ಪಾಪ, ಅವಳು ನಾನು ತರ್ತೀನಿ ಅಂತ ಕಾಯ್ತಾ ಇರ್ತಾಳೆ. ಇಲ್ಲಿ ನೋಡುತ್തു ನೀ, ನಾನು ಯಾರಿಗೆ ಕೂಡ ಫ್ರೀಯಾಗಿ ಒಂದು ಹಣ್ಣನ್ನು ಕೂಡ ಕೊಡೋದಿಲ್ಲ. ಹಾಗೆ ಹೊಡೆದೋಗಿರೋದು ಹಾಳಾಗಿರೋದು ಎಲ್ಲ ನನ್ನ ಮಾರ್ಕೆಟಲ್ಲಿ ಅವರಿಗೆ ಜ್ಯೂಸ್ ಮಾಡಲಿಕ್ಕೆ ಅಂತ ಅದಕ್ಕೆ ಒಂದು ರೇಟ್ ಹಾಕಿ ಕೊಟ್ಬಿಡ್ತೀನಿ. ನಿನ್ನ ಮಗಳಿಗೆ ನಿನಗೆ ಈ ಹಣ್ಣನ್ನು ತಿನ್ಬೇಕು ಅಂತ ಆಸೆ ಇದ್ರೆ ಮಾರ್ಕೆಟಲ್ಲಿ ಬೇಕಾದ್ರೆ ಹಣ ಕೊಟ್ಟು ತಗೊಳ್ಳಿ. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಚಿಚ್ಚು ಹೇಳಿದನ್ನ ಕೇಳಿ ಪಾಪ ಟುನಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಆ ದಿನ ಸಂಜೆ ಅವಳು ಹಾಗೇನೆ ಮನೆಗೆ ಹೋದ್ಲು. ಮನೆಯಲ್ಲಿ ಬುಜ್ಜಿ ತನ್ನ ತಾಯಿಗೋಸ್ಕರ ಕಾಯ್ತಾ ಇದ್ಲು. ಆದ್ರೆ ಟುನಿ ಮನೆಗ್ ಬರುವಾಗ ಕೈಯಲ್ಲಿ ಏನು ಇಲ್ದೇ ಇರೋದನ್ನ ನೋಡಿ ಬುಜ್ಜಿ ತುಂಬಾನೇ ಬೇಜಾರಿಂದ ಅವಳ ತಾಯಿ ಹತ್ರ ಈ ರೀತಿ ಕೇಳಿದ್ಲು. ಅಮ್ಮ, ಏನಮ್ಮ ಬರೀ ಕೈ ಬೀಸ್ಕೊಂಡ್ ಬರ್ತಿದ್ದೀರಾ? ನನಗೋಸ್ಕರ ಹಣ್ಣು ತಂದಿಲ್ವಾ? ನೀನೇ ತಾನೇ ತರ್ತೀನಿ ಅಂತ ಹೇಳಿದ್ದು. ಆವಾಗ ಟುನಿ ತುಂಬಾನು ಬೇಜಾರಿಂದ, ಬುಜ್ಜಿ, ನನ್ನನ್ನು ಕ್ಷಮಿಸಮ್ಮ.
ನನ್ನ ಯಜಮಾನಿಯಾದ ಚಿಚ್ಚು ಒಂದು ಹಣ್ಣು ಕೂಡ ಫ್ರೀಯಾಗಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಸರಿ, ಹಣ ಕೊಟ್ಟು ತಗೊಂಬರೋಣ ಅಂದ್ರೆ ನನ್ನ ಕೈಯಲ್ಲಿ ಕೂಡ ಹಣ ಇಲ್ಲ. ನನ್ನ ಬಡತನ ನನ್ನ ಮಗಳಿಗೆ ಒಂದು ಹಣ್ಣು ಕೂಡ ತೆಗೆದುಕೊಡಲು ಸಾಧ್ಯವಾಗದಷ್ಟು ಆ ದೇವ್ರು ನನ್ನ ಇಟ್ಟಿದ್ದಾನಲ್ಲ. ಬುಜ್ಜಿ ತಾಯಿಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು, ಅಯ್ಯೋ ಅಮ್ಮ, ನೀವು ಅಳ್ಬೇಡಿ. ನನಗೆ ಈ ಹಣ್ಣು ತಿನ್ಬೇಕು ಅಂತ ಏನೋ ಆಸೆ ಇಲ್ಲಮ್ಮ. ನಾನು ಸುಮ್ನೆ ಕೇಳ್ದೆ ಅಷ್ಟೇ. ಪರವಾಗಿಲ್ಲಮ್ಮ, ನನಗೆ ಹಣ್ಣು ಇಲ್ಲದಿದ್ರು ಪರವಾಗಿಲ್ಲ. ನನಗೆ ನಾವು ಒಬ್ರಿಗೊಬ್ರೆ ಇದ್ದೀವಲ್ವಮ್ಮ, ನಮಗೆ ಆ ವಾಟರ್ ಮೆಲನ್ ಹಣ್ಣು ಬೇಡ. ನನಗೆ ನೀವಿದ್ದೀರಲ್ಲ ಅಷ್ಟು ಸಾಕು. ಟುನಿ ತನ್ನ ಮಗಳನ್ನ ನೋಡಿ, ಇಲ್ಲಿ ನೋಡಮ್ಮ ಬುಜ್ಜಿ, ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ. ನಾನು ನಿನಗೋಸ್ಕರ ಆ ಹಣ್ಣನ್ನು ಗ್ಯಾರಂಟಿ ತಂದು ಕೊಡ್ತೀನಿ. ನೀನು ಚಿಂತೆ ಮಾಡಬೇಡ. ಹಾಗೆ ತಾಯಿ ಮಗಳು ಇಬ್ರು ಮಲ್ಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಟುನಿ ಎದ್ದು ಹೊಲಕ್ಕೆ ಕೆಲ್ಸಕ್ಕೆ ಹೊರಟ್ಲು. ಇವತ್ ಹೇಗಾದ್ರೂ ಮಾಡಿ ಬುಜ್ಜಿಗೋಸ್ಕರ ಒಂದು ಕಲ್ಲಂಗಡಿ ಹಣ್ಣನ್ನ ತಗೊಂಡ್ ಬರ್ಬೇಕು ಅಂತ ಅವಳು ಮನ್ಸಲ್ಲಿ ಅಂದ್ಕೊಡ್ತಿದ್ಲು. ಅವಳು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳ ಮನ್ಸಲ್ಲಿ, ಈ ದಿನ ಚಿಚ್ಚುಕಾಗೆ ಇಲ್ಲದ ಸಮಯದಲ್ಲಿ ಹೇಗಾದ್ರೂ ಮಾಡಿ ಒಂದು ಹಣ್ಣನ್ನು ಕಳ್ಳತನ ಮಾಡಬೇಕು. ಕಳ್ಳತನ ಮಾಡೋದು ತಪ್ಪು ಅಂತ ನನಗೆ ಗೊತ್ತಿದೆ. ಆದ್ರೆ ನನ್ನ ಮಗಳ ಆಸೆಯ ಮುಂದೆ ಅದು ಏನೂ ಇಲ್ಲ. ಇಷ್ಟೊಂದು ಸಾವಿರಾರು ಹಣ್ಣುಗಳು ಇರುವ ಸಮಯದಲ್ಲಿ ಆ ಚಿಚ್ಚುವಿಗೆ ನಾನು ಒಂದು ಹಣ್ಣು ತಗೊಂಡೋದ್ರೆ ಗೊತ್ತಾಗುತ್ತಾ? ಚಿಚ್ಚು ಸಂಜೆ ಬರುವಷ್ಟರಲ್ಲಿ ಒಂದು ಹಣ್ಣನ್ನು ತೆಗ್ದಿಟ್ಟಿರ್ಬೇಕು. ಹಾಗೆ ಟುನಿಗೂ ಬಚ್ಚಿ ಒಂದು ಕಲ್ಲಂಗಡಿ ಹಣ್ಣನ್ನ ಕಿತ್ತು ಎಲ್ಲಾದ್ರೂ ಇಡ್ಬೇಕು ಅಂತ ಅನ್ಕೊಂಡು ಆ ಕಲ್ಲಂಗಡಿ ಹಣ್ಣನ್ನ ಮುಟ್ಟಕ್ಕೋದ್ಲು. ಆದ್ರೆ ಅವಳ ಮನಸ್ಸಾಕ್ಷಿಗೆ ಯಾಕೋ ಅದು ತಪ್ಪು ಅಂತ ಅನಿಸ್ತು. ಅವಳು ಹಾಗೆ ಯೋಚನೆ ಮಾಡ್ತಿದ್ದಾಗ ಚಿಚುಕಾಗೆ ಸಂತೋಷದಿಂದ ಹಾಡ್ ಹಾಡ್ಕೊಂಡೆ ಅವಳ ಹೊಲದ ಹತ್ತಿರ ಬರ್ತಾ ಇದ್ಲು. ಏ ಲಲಲಲಲಲಲಲ, ಏ ಲಲಲಲಲಲಲಲ. ಏ ತುನಿ, ಏ ತುನಿ, ಎಲ್ಲೇ ಇದ್ದೀಯಾ? ಆವಾಗ ಟುನಿ ಹಿಂದೆ ತಿರುಗಿ ನೋಡಿ, ಏನ್ ಚಿಚ್ಚವ್ರೆ, ಏನಾಯ್ತು? ಏನೋ ನನ್ನ ಜೋರಾಗಿ ಕರಿತಾ ಇದ್ದೀರಾ? ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಲ್ವಾ? ಏ ತುನಿ, ನಾನೇನು ಕೋಪದಲ್ಲಿಲ್ಲ. ನಾನಿವತ್ತು ತುಂಬಾನೇ ಸಂತೋಷದಲ್ಲಿದ್ದೀನಿ ಕಣೆ. ಪಟ್ನದಿಂದ ದೊಡ್ಡ ವ್ಯಾಪಾರಿ ಬಂದ್ರು. ನನ್ನ ಹಣ್ಣುಗಳನ್ನು ನೋಡಿ, ಈ ರೀತಿ ಹಣ್ಣುಗಳನ್ನು ನಾನು ಎಲ್ಲೂ ಕೂಡ ನೋಡ್ಲಿಲ್ಲ ಅಂತ ಹೇಳಿ ನನಗೆ 2 ಪಟ್ಟು ಹಣವನ್ನು ಕೊಟ್ಟು ಹಣ್ಣನ್ನು ತಗೊಂಡೋದ್ರು ಕಣೆ. ಇದೆಲ್ಲನೂ ಕೂಡ ನಿನ್ನಿಂದಾನೇ. ಟುನಿ ಸಂತೋಷದಿಂದ, ತುಂಬಾ ಸಂತೋಷ ಚಿಚ್ಚು ಅವ್ರೆ, ನಿಮಗೆ ಲಾಭ ಬಂದಿದ್ದು ನನಗೂ ಕೂಡ ಸಂತೋಷನೇ. ನನ್ನ ಕಷ್ಟಕ್ಕೆ ಫಲ ಸಿಕ್ತು. ತುನಿ, ಈ ಬಿಸಿಲಲ್ಲಿ ನೀನು ಕಷ್ಟಪಟ್ಟು ಈ ಗಿಡಗಳಿಗೆ ನೀರ್ ಹಾಕದಿದ್ರೆ ಈ ಹಣ್ಣು ಕೂಡ ದೊಡ್ಡದಾಗ್ತಾ ಇರ್ಲಿಲ್ಲ, ನನಗೂ ಲಾಭ ಬರ್ತಾ ಇರ್ಲಿಲ್ಲ. ಇಷ್ಟೊಂದು ಲಾಭ ಬಂದಿದ್ದಕ್ಕೆ ನಾನು ತುಂಬಾನೇ ಸಂತೋಷವಾಗಿದ್ದೀನಿ. ಇದರಲ್ಲಿ ನಿನಗೂ ಕೂಡ ಸ್ವಲ್ಪ ಹಂಚ್ತೀನಿ. ಅಂದ್ರೆ ಮೊನ್ನೆ ನೀನ್ ನನ್ನ ಜೊತೆ ಹಣ್ಣು ಕೇಳ್ದೆ ಅಲ್ವಾ? ಇಲ್ಲಿ ನೋಡು, ಇದು ನನ್ನ ತೋಟದಲ್ಲಿ ಬೆಳೆದಂತಹ ದೊಡ್ಡ ಹಣ್ಣು. ಇದು ನಿನ್ನ ಮಗಳಿಗೋಸ್ಕರ ಕೊಡ್ತೀನಿ. ಇದು ನಾನ್ ನಿನಗೆ ಕೊಡುವ ಸಣ್ಣ ಬಹುಮಾನ. ಟುನಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ಚಿಚ್ಚು ಅವ್ರೆ, ನೀವು ಹೇಳೋದು ನಿಜನಾ? ಈ ಹಣ್ಣನ್ನು ನೋಡಿ ನನ್ನ ಮಗಳು ತುಂಬಾನೇ ಸಂತೋಷ ಪಡ್ತಾಳೆ. ಆ ದೇವ್ರು ನಿಮಗೆ ಇನ್ನಷ್ಟು ಲಾಭ ಕೊಡ್ಬೇಕು. ಹಾಗೆ ಟುನಿ ಆ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ಲು. ಸಂಜೆ ಸಮಯ ಬುಜ್ಜಿ ಕೂಡ ತನ್ನ ತಾಯಿಗೋಸ್ಕರ ಕಾಯ್ತಾ ಇದ್ದಾಗ ಆವಾಗ ಅವಳ ತಾಯಿ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ತಗೊಂಡ್ ಬಂದಿರೋದನ್ನ ನೋಡಿ ಅವಳು ತುಂಬಾನು ಸಂತೋಷ ಪಟ್ಲು. ವಾವ್ ಅಮ್ಮ, ಇಷ್ಟು ದೊಡ್ಡ ಹಣ್ಣನ್ನು ತಂದಿದ್ದೀರಾ? ಇದು ನನಗೋಸ್ಕರ ತಂದಿದ್ದ? ಆ ಚಿಚ್ಚು ಆಂಟಿ ನಿಮ್ನ ಏನು ಹೇಳಿಲ್ವಾ ಅಮ್ಮ? ಇಲ್ಲ ಬುಜ್ಜಿ, ಚಿಚ್ಚು ಅವರು ಇವತ್ತು ತುಂಬಾನೇ ಸಂತೋಷದಲ್ಲಿದ್ದಾರೆ. ಅವರಿಗಿವತ್ತು ಒಳ್ಳೆ ಲಾಭ ಬಂತಂತೆ. ಅದಕ್ಕೆ ಈ ಹಣ್ಣನ್ನು ನಮ್ಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ. ಸರಿ ಬಾ, ಇದನ್ನ ಕುಯ್ದು ತಿನ್ನೋಣ. ಅಮ್ಮ ಬೇಗ ಕಟ್ ಮಾಡಿ ಅಮ್ಮ, ನನ್ ಬಾಯಲ್ಲಿ ನೀರ್ ಸುರಿತಾ ಇದೆ, ಬೇಗ. ಟುನಿ ಹೋಗಿ ಚಾಕು ತಗೊಂಡ್ ಬಂದು ಆ ಕಲ್ಲಂಗಡಿ ಹಣ್ಣನ್ನ 4 ಪೀಸ್ ಹಾಕಿ ಕಟ್ ಮಾಡಿದ್ಲು. ಅದು ಒಳಗಡೆ ನೋಡಕ್ಕೆ ಕೆಂಪು ಬಣ್ಣದಲ್ಲಿ ತುಂಬಾ ಜ್ಯೂಸಿಯಾಗಿ ಇತ್ತು. ಅದನ್ನ ನೋಡಿ ಅವರಿಬ್ರು ಸಂತೋಷದಿಂದ ಆ ಕಲ್ಲಂಗಡಿ ಹಣ್ಣನ್ನ ಹೊಟ್ಟೆ ತುಂಬಾ ತಿಂತಾ ಇದ್ರು. ಬುಜ್ಜಿಗಂತೂ ಆ ದಿನ ತುಂಬಾನೇ ಸಂತೋಷವಾಯ್ತು. ಅಮ್ಮ, ಈ ಹಣ್ಣು ಎಷ್ಟೊಂದು ರುಚಿಯಾಗಿದೆ. ಇದನ್ನ ಕಟ್ ಮಾಡಿ ಬಾಯಲ್ಲಿ ಇಟ್ಟ ತಕ್ಷಣ ಸಕ್ಕರೆ ನೀರನ್ನು ಬೆರೆಸಿದ ಹಾಗೆ ಬಾಯಲ್ಲಿ ಇದು ಕರಗಿ ಹೋಗ್ತಿದೆಯಮ್ಮ. ಈ ವಾಟರ್ ಮೆಲನ್ ಹಣ್ಣು ತುಂಬಾನೇ ಸ್ವೀಟ್ ಆಗಿ ತುಂಬಾ ರುಚಿಯಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತಮ್ಮ. ಬುಜ್ಜಿ, ಇದನ್ನ ನಾನು ನಿನಗೋಸ್ಕರನೇ ತಂದಿದ್ದು. ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನಮ್ಮ. ನೋಡಿ ಹುಷಾರಾಗಿ ತಿನ್ನು. ಅದ್ರಲ್ಲಿರುವ ಬೀಜವನ್ನು ಕೆಳಗೆ ಉಗ್ದ್ಬಿಡು, ಅದನ್ನ ನುಂಗ್ಬಾರ್ದು. ಸರಿ ಅಮ್ಮ, ಈ ಬೀಜವನ್ನೆಲ್ಲ ತೆಗೆದು ನಾನು ನಮ್ಮ ಮನೆ ಮೇಲೆ ಹಾಕ್ತೀನಿ. ಬುಜ್ಜಿಗುಬ್ಬಚ್ಚಿ ಹೊರಗಡೆ ಆ ಬೀಜಗಳನ್ನ ತಗೊಂಡ್ ಬಂದು ಸುಮ್ನೆ ಆಟ ಆಡೋದಕ್ಕೋಸ್ಕರ ಎತ್ತಿ ಮನೆ ಮೇಲೆ ಬಿಸಾಕದ್ಲು. ಆವಾಗ ಆ ಕಲ್ಲಂಗಡಿ ಹಣ್ಣು ಬೀಜಗಳೆಲ್ಲಾನು ಮೇಲೆ ಇರುವ ಹುಲ್ಲಿನಲ್ಲಿ ಹೋಗಿ ಕೂತ್ಕೊಳ್ತು. ಕೆಲವು ದಿನಗಳ ನಂತರ
ಆ ಊರಿನಲ್ಲಿ ಮಳೆಗಾಲ ಶುರುವಾಗಿ ಮಳೆ ಜೋರಾಗಿ ಹೊಡಿತಾ ಇದ್ದ ಆ ಸಮಯದಲ್ಲಿ ಚಾವಣಿಯ ಮೇಲೆ ಇದ್ದ ಆ ಬೀಜಗಳೆಲ್ಲಾನು ಮೊಳಕೆ ಬರಕ್ಕೆ ಶುರುವಾಯಿತು. ಕೆಲವು ದಿನಗಳಲ್ಲಿ ಮೊಳಕೆ ಬಂದ ಚಿಕ್ಕ ಚಿಕ್ಕ ಗಿಡಗಳು ದೊಡ್ಡ ದೊಡ್ಡ ಬಳ್ಳಿಗಳಾಗಿ ಚಾವಣಿಯಲ್ಲಿ ಹರಡ್ತಾ ಇತ್ತು. ಅದನ್ನು ನೋಡಿದ ಬುಜ್ಜಿ ಗುಬ್ಬಚ್ಚಿ, ಅಮ್ಮ, ಅದೇನಮ್ಮ, ನಮ್ಮ ಮನೆ ಮೇಲೆ ತುಂಬಾ ಗಿಡಗಳ ಬೇರು ಬಿಟ್ಟಿದೆ, ಎಲ್ಲ ಹಸಿರಾಗಿ ಕಾಣಿಸ್ತಾ ಇದೆ, ಅದು ಏನಮ್ಮ? ಟುನಿ ನಗುತ್ತಾ, ಬುಜ್ಜಿ, ಅದು ಮಳೆಕಾಲ ಬರುವ ಸಮಯ ಅಲ್ವಾ? ಯಾವ್ದಾದ್ರೂ ಪಕ್ಷಿಗಳು ಏನಾದ್ರೂ ಬೀಜನ ತಂದು ಹಾಕಿರುತ್ತೆ, ಅದರಿಂದ ಈ ರೀತಿ ಗಿಡಗಳು ಬೆಳೀತಾ ಹೋಗ್ತಾ ಇದೆ. ಬಿಸಿಲು ಕಾಲಕ್ಕೆ ಇದರಿಂದ ನಮಗೇನು ತೊಂದರೆ ಆಗಲ್ಲ, ಪರವಾಗಿಲ್ಲ ಬಿಡು. ಹಾಗೆ ತಾಯಿ ಮಗಳು ಇಬ್ರು ಅದನ್ನ ದೊಡ್ಡದಾಗಿ ಅಂದ್ಕೊಳ್ಳಿಲ್ಲ. ಹೀಗಿರುವಾಗ ಕೆಲವು ದಿನಗಳ ನಂತರ ಮಳೆ ಬರ್ತಾನೆ ಇರೋದ್ರಿಂದ ಚಾವಣಿಯ ಮೇಲೆ ಇದ್ದ ಆ ಬಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಹೂಗಳು ಬಿಟ್ಟು ಚಿಕ್ಕ ಚಿಕ್ಕ ಕಾಯಿಗಳು ಕೂಡ ಬಿಟ್ಟಿತ್ತು. ಕೆಲವು ದಿನಗಳಲ್ಲಿ ಆ ಚಿಕ್ಕ ಚಿಕ್ಕ ಕಾಯಿಗಳು ದೊಡ್ಡ ಕಲ್ಲಂಗಡಿ ಹಣ್ಣಾಗಿ ಬದಲಾಗ್ತಾ ಇತ್ತು. ಒಂದಿನ ರಾತ್ರಿ ಸಮಯ ಜೋರಾಗಿ ಮಳೆ ಬರ್ತಾ ಇದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರ ಮನೆಯಲ್ಲಿ ಚಳಿಗೆ ಕೂತ್ಕೊಂಡಿದ್ರು. ಹೀಗಿರುವಾಗ ಮೇಲೆ ಚಾವಣಿಯಿಂದ ಏನೋ ಒಂದು ಢಮ್ ಅಂತ ದೊಡ್ಡ ಶಬ್ದದೊಂದಿಗೆ ಕೆಳಗಡೆ ಬಂದು ಬಿತ್ತು. ಅದನ್ನ ನೋಡಿ ಬುಜ್ಜಿ ತುಂಬಾ ಹೆದರಿದ್ಲು. ಅಮ್ಮ, ಏನಮ್ಮ, ಏನೋ ಡಮ್ ಅಂತ ಶಬ್ದ ಕೇಳಿಸ್ತು, ನಂಗೆ ತುಂಬಾನೇ ಭಯ ಆಗ್ತಾ ಇದೆ. ನಮ್ಮ ಮನೆ ಏನಾದ್ರೂ ಕೆಳಗೆ ಬಿದ್ದೋಗುತ್ತಾ? ಆವಾಗ ಟುನಿ, ಅಯ್ಯೋ ಬುಜ್ಜಿ, ಭಯ ಪಡ್ಬೇಡಮ್ಮ, ಮನೆ ಏನು ಬಿದ್ದೋಗಲ್ಲ. ಆದ್ರೆ ಮನೆ ಮೇಲೆ ಏನೋ ಡಬ್ ಅಂತ ಶಬ್ದ ಕೇಳಿಸ್ತು, ಅದು ಏನು ಅಂತ ಮಳೆ ನಿಂತ ಮೇಲೆ ನೋಡೋಣ. ಮಳೆ ಸ್ವಲ್ಪ ತಾದ್ಮೇಲೆ ನಿಂತೋಯ್ತು. ಆವಾಗ ಟುನಿ ಏನ್ ಶಬ್ದ ಅಂತ ನೋಡೋದಕ್ಕೋಸ್ಕರ ಹೊರಗಡೆ ಬಂದಾಗ ಅವಳ ಹಿಂದ್ಗಡೆನೆ ಬುಜ್ಜಿ ಕೂಡ ಬಂದ್ಲು. ಬಂದವರು ಅವ್ರ ಮನೆ ಮೇಲೆ ಚಾವಣಿಯನ್ನ ನೋಡಿ ಆಶ್ಚರ್ಯಪಟ್ರು. ಅಲ್ಲಿ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣುಗಳು ಸುಮಾರು ಬೆಳೆದಿತ್ತು. ಅದನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಗ ಮೇಲೆ ಆ ಕಲ್ಲಂಗಡಿ ಹಣ್ಣು ಭಾರ ತಡ್ಕೊಳಕ್ಕಾಗದೆ ಒಂದು ಕಲ್ಲಂಗಡಿ ಹಣ್ಣು ಕೆಳಗಡೆ ಬಂದು ಬಿದ್ದೋಯ್ತು. ಅದರ ಶಬ್ದನೇ ಒಳಗಡೆ ಕೇಳಿಸಿದ್ದು. ಅದನ್ನ ನೋಡಿ ಅವ್ರ ಆಶ್ಚರ್ಯದಿಂದ, ಬುಜ್ಜಿ, ಏನಮ್ಮ, ನಮ್ಮ ಮನೆ ಮೇಲೆ ವಾಟರ್ ಮೆಲನ್ ಹಣ್ಣು ಬೆಳೆದು ನಿಂತಿದೆ, ನಮ್ಮ ಮನೆ ಮೇಲೆ ಈ ಹಣ್ಣು ಹೇಗಮ್ಮ ಬಂತು, ಅದು ಕೂಡ ಇಷ್ಟೊಂದು ಹಣ್ಣುಗಳು? ಬುಜ್ಜಿ ಸಂತೋಷದಿಂದ, ಅಮ್ಮ, ನನಗಿವಾಗ ಯೋಚನೆ ಬಂತಮ್ಮ. ಅವತ್ತು ನಾನು ಹಣ್ಣುಗಳನ್ನ ತಿಂದು ಆ ಬೀಜವನ್ನು ಮನೆ ಮೇಲೆ ಎಸ್ದೆ ಅಲ್ವಾ, ಆ ಬೀಜಗಳೇ ಇವಾಗ ಬೆಳೆದು ಹಣ್ಣಾಗಿ ನಿಂತಿದೆ. ಇವಾಗ ನಮ್ಮ ಮನೆ ಮೇಲೆನೆ ವಾಟರ್ ಮೆಲನ್ ಹಣ್ಣು ಬೆಳೆದಿದೆ. ಟುನಿ ಸಂತೋಷದಿಂದ, ಬುಜ್ಜಿ, ನಾವು ಪಟ್ಟಂತ ಕಷ್ಟಕ್ಕೆ ಆ ದೇವ್ರು ಇವತ್ತು ನಮಗೆ ಪ್ರತಿಫಲವನ್ನು ತೋರಿಸಿಕೊಟ್ಟಿದ್ದಾನೆ. ನಾನು ಬಿಸಿಲಲ್ಲಿ ಎಷ್ಟೊಂದು ಕಷ್ಟಪಟ್ಟು ನರ್ಕ ಅನ್ಭವಿಸಿದೆ, ಅದಕ್ಕೋಸ್ಕರನೇ ಇವತ್ತು ಆ ದೇವ್ರು ನಮ್ಮನ್ನ ಕಾಪಾಡಿದಾನೆ. ಅಮ್ಮ, ಆ ಹಣ್ಣು ಕೆಳಗೆ ಬಿದ್ದು ಒಡೆದೋಗಿದೆ. ಬನ್ನಿ ಅಮ್ಮ, ನಾವು ಹೋಗಿ ಕೂತ್ಕೊಂಡು ಆರಾಮವಾಗಿ ತಿನ್ನೋಣ. ನಮ್ಮ ಮನೆಯಲ್ಲಿ ಬೆಳೆದಂತ ಹಣ್ಣಲ್ವಾ, ತುಂಬಾ ಸಿಹಿಯಾಗಿರುತ್ತೆ. ಹೌದಮ್ಮ, ನಮ್ಮ ಮನೆಯಲ್ಲಿ ಬೆಳೆದಂತ ಹಣ್ಣಲ್ವಾ, ನೀನೋಗಿ ಮೊದ್ಲು ತಿನ್ನು. ಆದ್ರೆ ಇಷ್ಟೊಂದು ಹಣ್ಣು ನೋಡಿದ್ರೆ ನನಗೆ ಒಂದು ಆಲೋಚನೆ ಆಗ್ತಾ ಇದೆ. ಅದು ಏನಮ್ಮ? ಬುಜ್ಜಿ, ಇವತ್ತಿಂದ ನಾನು ಚಿಚ್ಚು ಹತ್ರ ಕೆಲ್ಸಕ್ಕೆ ಹೋಗಲ್ಲ. ಯಾಕೆ ಅಂದ್ರೆ ಇವಾಗ ನಮ್ಮ ಮನೆಯಲ್ಲೇ ಹಣ್ಣುಗಳು ಬೆಳೆದಿದೆ ಅಲ್ವಾ, ಇದನ್ನ ತಗೊಂಡೋಗಿ ಪಟ್ಟಣದಲ್ಲಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಈ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ. ಪಟ್ಟಣದಲ್ಲಿರುವ ಪಕ್ಷಿಗಳೆಲ್ಲ ನಮ್ ಜೊತೆನೆ ತಗೋತಾರೆ. ಅಮ್ಮ, ಸೂಪರ್ ಐಡಿಯಾ ಅಮ್ಮ. ಅವಾಗ ನಮಗೆ ಒಳ್ಳೆ ಹಣ ಬರುತ್ತೆ ಅಲ್ವಾ, ಈ ಗುಡಿಸಲನ್ನು ತೆಗ್ದಾಕಿ ದೊಡ್ಡ ಮನೆ ಕಟ್ಬೋದು. ಮರುದಿನ ಬೆಳಗ್ಗೆ ಟುನಿ ಗುಬ್ಬಚ್ಚಿ ಅವಳ ಮನೆ ಚಾವಣಿಯಲ್ಲಿ ಬೆಳೆದಿದ್ದ ಎಲ್ಲ ಕಲ್ಲಂಗಡಿ ಹಣ್ಣುಗಳನ್ನ ಕಿತ್ತು ಒಂದು ಗಾಡಿಲಿಟ್ಟು ವ್ಯಾಪಾರಕ್ಕೆ ಹೋದ್ಲು. ಊರಿನ ಮಧ್ಯದಲ್ಲಿ ಅವಳ ಗಾಡಿ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾಗ ಎಲ್ರೂ ಹಣ್ಣು ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ಹಣ್ಣು ನಿಜವಾಗ್ಲೂ ತುಂಬಾನೇ ರುಚಿಯಾಗಿತ್ತು. ಆವಾಗ ಚೋಟು ಕಲ್ಲಂಗಡಿ ಹಣ್ಣು ತಿಂದು, ಅರೇ ತುನಿ, ಏನು ಈ ಹಣ್ಣು ಇಷ್ಟೊಂದು ಸಿಹಿಯಾಗಿದೆ? ಚಿಚ್ಚುವಿನ ತೋಟದಲ್ಲೂ ಇಂತ ಹಣ್ಣನ್ನು ನಾನು ತಿನ್ಲಿಲ್ಲ. ಹೌದು, ಈ ಹಣ್ಣು ನಿನಗೆ ಎಲ್ಲಿಂದ ಸಿಕ್ತು? ಹೌದು ತುನಿ, ಈ ಹಣ್ಣು ತುಂಬಾನೇ ಸಿಹಿಯಾಗಿ ಜೇನಿನ ಹಾಗೆ ಇದೆ. ನಾಳೆಯಿಂದ ನಾನು ನಿನ್ ಜೊತೆನೆ ಹಣ್ಣುಗಳನ್ನ ತಗೋತೀನಿ. ಟುನಿ ಸಂತೋಷದಿಂದ ನಗುತ್ತಾ, ಎಲ್ಲನೂ ನಿಮ್ಮಂತವರ ದಯೆ ಮಗಿಯವ್ರೆ. ನನ್ನ ಮನೆ ಮೇಲೆ ಬೆಳೆದಂತಹ ಹಣ್ಣು ಇದು. ನಾಳೆ ಕೂಡ ಹಣ್ಣುಗಳನ್ನ ತಗೊಂಡು ಇಲ್ಲಿಗೆ ಬರ್ತೀನಿ. ಹಾಗೆ ಮನೆ ಚಾವಣಿಯಲ್ಲಿ ಬೆಳೆದಿದ್ದ ಆ ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡ್ಕೊಂಡು ಟುನಿ ಗುಬ್ಬಚ್ಚಿ ತುಂಬಾ ಸಂತೋಷವಾಗಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ಲು. ಆ ಹಣದಲ್ಲಿ ಊರಿನ ಮಧ್ಯದಲ್ಲಿ ದೊಡ್ಡ ಮನೇನ ಕಟ್ಕೊಂಡ್ಲು. ಅದ್ ಮಾತ್ರ ಅಲ್ಲ, ಬುಜ್ಜಿಗೆ ಏನೇನ್ ಇಷ್ಟನೋ ಎಲ್ಲಾನು ಅವಳಿಗೋಸ್ಕರ ತಗೊಂಡ್ ಬಂದು ಕೊಟ್ಲು. ಹಾಗೆ ಟುನಿ ಇವಾಗ ಯಾರ ಹೊಲದಲ್ಲೂ ಕೂಲಿ ಕೆಲ್ಸಕ್ಕೆ ಹೋಗೋದಿಲ್ಲ. ಸ್ವಂತವಾಗಿ ಅವಳೇ ವ್ಯಾಪಾರನ ಶುರು ಮಾಡಿ ಸಿಗೋ ಸಂಪಾದನೆಯಲ್ಲಿ ಮಗಳ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಹಾಗೆ ಆ ಕಲ್ಲಂಗಡಿ ಹಣ್ಣು ಬೀಜ, ಆ ಮಳೆ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆನ ತಗೊಂಡ್ ಬಂದಿತ್ತು.
ಪಕ್ಷಿಗಳ ಗ್ರಾಮದಲ್ಲಿ ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಆಕಾಶದಿಂದ ಸೂರ್ಯ ಬೆಂಕಿನ ಬೀಸ್ತಾ ಇರೋ ತರ ತುಂಬಾನು ವಾತಾವರಣ ಬಿಸಿಯಾಗಿತ್ತು. ಆ ಊರಿನ ಇರುವ ನದಿ ಕೊಳದಲ್ಲೂ ಕೂಡ ಇವಾಗ ನೀರಿಲ್ದೆ ಬತ್ತಿ ಹೋಗಿತ್ತು. ಬಿಸಿಯಾಗಿರುವ ಆ ವಾತಾವರಣಕ್ಕೆ ಎಲ್ರಿಗೂ ಬಿಸಿ ಬಿಸಿಯಾದ ಊಟ ಮಾಡೋದ್ರಲ್ಲಿ ಇಷ್ಟನೇ ಇರ್ಲಿಲ್ಲ. ಏನಾದ್ರೂ ತಂಪಾಗಿ ಸಿಹಿಯಾಗಿ ತಿನ್ಬೇಕು ಅಂತ ಎಲ್ರಿಗೂ ಅನಿಸ್ತಾ ಇತ್ತು. ಅದೇ ಊರಿನಲ್ಲಿ ಚಿಚುಕಾಗೆ ಒಂದು ಹೋಟೆಲ್ನ ನಡೆಸ್ತಾ ಇತ್ತು. ಹೋಟೆಲಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಅಲ್ಲಿ ತುಂಬಾ ಬಿಸಿಯಾಗಿರೋದ್ರಿಂದ ಪಕ್ಷಿಗಳು ಯಾರೂ ಆ ಪಕ್ಕ ಬರೋದೇ ಇಲ್ಲ. ಆದ್ರಿಂದ ಚಿಚುಕಾಗಿಯ ವ್ಯಾಪಾರನೂ ನಡೀತಾ ಇತ್ತಿಲ್ಲ. ಅವಳಿಗೆ ಯಾವುದೇ ಒಂದು ಸಂಪಾದನೆನೋ ಇಲ್ಲ. ಅವಳ ಮಗ ಚಿನ್ನುಕಾಗಿ ಕೂಡ ನನಗೂಟ ಬೇಡ ಅಂತ ಮುಖ ತಿರುಗಿಸ್ಕೊಂಡು ಕೂತ್ಕೊಂಡಿದ್ದ. ಆವಾಗ ಚಿಚು ಆ ಬಿಸ್ಲನ್ನ ನೋಡಿ, ಹಬ್ಬಬ್ಬಾ, ಏನೊಂದು ಬಿಸಿಲು! ಬೆಳಿಗ್ಗೆಯಿಂದ ಎಷ್ಟೊಂದು ಬಿಸಿಲು ಹೊಡಿತಾ ಇದೆ. ಬೆಳಿಗ್ಗೆಯಿಂದ ಅಂಗಡಿನ ಓಪನ್ ಮಾಡ್ಕೊಂಡು ಕೂತಿದ್ದೀನಿ. ಜನ ಒಬ್ರು ಕೂಡ ಅಂಗಡಿ ಹತ್ರ ಬರ್ತಾನೆ ಇಲ್ಲ. ಈ ಬಿಸಿಲಿಗೆ ಹಿಟ್ಟೆಲ್ಲ ಹುಳಿಯಾಗಿರುತ್ತೆ. ಈ ಸಮಯದಲ್ಲಿ ಜನರು ಮನೆಯಲ್ಲಿ ತಂಪಾಗಿರುವ ನೀರ್ ಕುಡ್ಕೊಂಡು ಮಲ್ಕೊಳ್ಳೋಣ ಅನ್ಕೋತಾರೆ. ನನ್ ದೋಸೆ ತಿನ್ನಕ್ ಬರ್ತಾರಾ? ಚಿನ್ನು ಹೊಟ್ಟೆ ಹಿಡ್ಕೊಂಡು ಅಳುತ್ತಾ, ಅಮ್ಮೋ, ನನಗೆ ತುಂಬಾ ಹಸಿವಾಗ್ತಿದೆ ಅಮ್ಮ. ಬೆಳಿಗ್ಗಿಂದ ನೀವು ಆ ಹಿಟ್ಟನ್ನೇ ನೋಡ್ಕೊಂಡು ಕೂತಿದ್ದೀರ ಹೊರತು ನನಗೆ ಒಂದು ದೋಸೆನೂ ಮಾಡಿಕೊಟ್ಟಿಲ್ಲ. ಕನಿಷ್ಠ ಉಳಿದಿರುವ ಹಿಟ್ಟಲ್ಲಾದ್ರೂ ಒಂದು ದೋಸೆ ಮಾಡಿಕೊಡಿ. ನನಗೆ ತುಂಬಾ ಹೊಟ್ಟೆ ಸಿತಾ ಇದೆ. ಚಿಚುಕಾಗಿ ಚಿನ್ನನ ನೋಡಿ ತುಂಬಾ ಕೋಪದಿಂದ, ಅಯ್ಯೋ ಹಾಳಾದವನೇ, ಏನೋ ನೀನು ನಾನೇ ಬೆಳಿಗ್ಗಿಂದ ಯಾವ ಕಸ್ಟಮರ್ ಬಂದಿಲ್ಲ ಅಂತ ತುಂಬಾ ಚಿಂತೆ ಮಾಡ್ಕೊಂಡು ಕೂತಿದ್ರೆ ಇವನಿಗೆ ಹಸಿವಾಗುತ್ತೆ ಅಂತೆ. ಈ ಹಸಿವಲ್ಲಿ ದೋಸೆ ತಿಂದ್ರೆ ಸರಿಯಾಗಲ್ಲ. ಅಲ್ಲಿ ನದಿ ಹತ್ರ ಹೋಗಿ ನೀರ್ ಕುಡ್ಕೊಂಬಾ. ನನ್ನಿಂದೆಲ್ಲ ಈ ಹಿಟ್ಟನ್ನು ವೇಸ್ಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಪಾಪ ಚಿನ್ನುಕಾಗೆ ಅವನ್ ತಾಯಿ ಹತ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟ. ಊರಿನ ಗಡಿಯಲ್ಲಿರುವ ಒಂದು ದೊಡ್ಡ ಆಲದ ಮರದ ಮೇಲೆ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂತ್ಕೊಂಡಿದ್ರು. ಅವರು ಕೂಡ ತುಂಬಾನೇ ಸುಸ್ತಾಗಿರೋದ್ರಿಂದ ಆಟ ಆಡದೆ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಿದ್ರು. ಜೋರಾಗಿ ಬೀಸ್ತಾ ಇದ್ದ ಬಿಸಿಗಾಳಿಗೆ ತುನಿಗುಬ್ಬಚ್ಚಿ ಒಂದು ಎಲೆಯಲ್ಲಿ ಗಾಳಿನ ಬೀಸ್ಕೊಂಡು ಬನ್ನುವಿನ ಹತ್ತಿರ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ಲು. ಲೇ ಬನ್ನು, ಇವತ್ತು ಗಾಳಿ ಕೂಡ ತುಂಬಾ ಬಿಸಿಯಾಗಿ ಬರ್ತಾ ಇದೆ ಅಲ್ಲ. ಈ ಬಿಸಿಲಿಗೆ ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ನನಗೆ ತಂಪಾಗಿ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ. ಆದ್ರೆ ಇಲ್ಲಿ ಎಲ್ಲೂ ಅಂಗಡಿ ಇಲ್ಲ. ಆವಾಗ ಬನ್ನು ಕೂಡ ಸುಸ್ತಾಗಿ, ಹೌದು ಬುಜ್ಜಿ, ನನಗೂ ಕೂಡ ನಿನ್ನ ರೀತಿ ತಣ್ಣಗೆ ಆಗಿರುವ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ಆದ್ರೆ ಅದರ ಜೊತೆಗೆ ಹಸಿವು ಕೂಡ ಜಾಸ್ತಿನೇ ಆಗ್ತಾ ಇದೆ. ನಮ್ಮಮ್ಮ ನನಗೆ ಸ್ವಲ್ಪ ಬೆಳಿಗ್ಗೆ ಬೇಳೆ ಅನ್ನ ಕೊಟ್ರು. ಆದ್ರೂ ಕೂಡ ಈ ಬಿಸಿಲಿಗೆ ಅನ್ನ ಎಲ್ಲ ಸರಿಯಾಗುತ್ತಾ? ಬುಜ್ಜಿ ಗುಬ್ಬಚ್ಚಿ ಯೋಚನೆ ಮಾಡಿ ನೋಡಿ, ಇರೋ ಬನ್ನು, ನನಗೆ ಒಂದು ಅದ್ಭುತವಾದ ಆಲೋಚನೆ ಬರ್ತಾ ಇದೆ. ನಮಗೆ ಹಸಿವಾಗುತ್ತೆ, ಅದು ಕೂಡ ತಂಪಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಹಾಗಾದ್ರೆ ನಾವು ಚಿಚ್ಚು ಆಂಟಿ ಅಂಗಡಿಗೆ ಹೋಗಿ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ಅದ್ರ ಮೇಲೆ ಐಸ್ ಕ್ರೀಮ್ ಹಾಕೊಂಡು ತಿಂದ್ರೆ ಬಿಸಿ ಮತ್ತೆ ತಣ್ಣಗೆ ಚೆನ್ನಾಗಿರುತ್ತೆ ಅಲ್ವಾ? ಬನ್ನು ಅದನ್ನ ಕೇಳಿ ಶಾಕ್ ಆಗಿ, ಏ ಬುಜ್ಜಿ, ನಿನ್ಗೇನಾದ್ರೂ ಮೆಂಟ್ಲಾ? ದೋಸೆ ಅನ್ನೋದು ಉಪ್ಪುಪ್ಪಾಗಿ ಖಾರ ಖಾರವಾಗಿ ಇರುತ್ತೆ. ಅದೇ ಐಸ್ ಕ್ರೀಮ್ ಅಂದ್ರೆ ಸ್ವೀಟ್ ಆಗಿ ತಣ್ಣಗೆ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿ ತಿಂದ್ರೆ ಆಮೇಲೆ ಹೊಟ್ಟೆ ನೋವು ಬರಲ್ವಾ? ಇಂಥ ಊಟ ಯಾರಾದ್ರೂ ತಿಂತಾರಾ? ಬುಜ್ಜಿ ನಗುತ್ತಾ ಧೈರ್ಯದಿಂದ, ಲೇ ಬನ್ನು, ನನಗೇನು ಹುಚ್ಚು ಅಲ್ಲ ಕಣೋ. ಏನ್ ಗೊತ್ತಾ, ದೋಸೆ ಹಿಟ್ಟಿಗೆ ಸ್ವಲ್ಪ ಏಲಕ್ಕಿ ಪೌಡರ್, ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸಣ್ಣದಾಗಿ ಒಂದು ದೋಸೆ ಮಾಡೋದು. ಆಮೇಲೆ ಆ ದೋಸೆ ಮೇಲೆ ಗೋಡಂಬಿ, ಪಿಸ್ತಾ ಎಲ್ಲ ಹಾಕಿ ದೋಸೆ ಮಾಡಿ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಲ್ಲ, ಅದ್ರ ಮೇಲೆ ಐಸ್ ಕ್ರೀಮ್ ಚಾಕ್ಲೇಟ್ನೆಲ್ಲ ಹಾಕಿ ಚೆನ್ನಾಗಿ ತಿನ್ನೋದು. ಅವಾಗ ಅದರ ರುಚಿ ಎಷ್ಟೊಂದು ಮಜಾ ಆಗಿರುತ್ತೆ. ತುಂಬಾ ಸೂಪರ್ ಆಗಿರುತ್ತೆ ಅಲ್ವಾ? ಬನ್ನು ಅದನ್ನ ಕೇಳಿ ಉತ್ಸಾಹದಿಂದ, ಏ ಬುಜ್ಜಿ, ನೀನ್ ಇದ್ರ ಬಗ್ಗೆ ಹೇಳ್ತಾ ಇರುವಾಗ ನನಗೆ ಬಾಯಲ್ಲಿ ಎಂಜಿಲ್ ಸುರಿತಾ ಇದೆ. ಇವಾಗ ಏಜ್ ಆದವರಿಗೆ, ಸಣ್ಣ ಮಕ್ಕಳಿಗೆ ಎಲ್ರಿಗೂ ಈ ಅಡಿಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಯಾಕೆ ಟೈಮ್ನ ವೇಸ್ಟ್ ಮಾಡೋದು? ಮನೆಗೆ ಹೋಗಿ ನಮ್ಮ ಅಮ್ಮಂದಿರ ಜೊತೆ ಹೇಳೋಣ. ಹಾಗೆ ಮಕ್ಳಿಬ್ರು ತುಂಬಾನೇ ಉತ್ಸಾಹದಿಂದ ಅವರ ತಾಯಿಯಂದಿರನ್ನ ನೋಡೋದಕ್ಕೋಸ್ಕರ ಹೋದ್ರು. ಆವಾಗ ಟುನಿಯ ಮನೆಯಲ್ಲಿ ಟುನಿ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಇದ್ಲು. ಪಕ್ಕದಲ್ಲೇ ಚೋಟುಗಿಳಿನೂ ಕೂತ್ಕೊಂಡಿದ್ಲು. ಅವರಿಬ್ರು ಮಾತಾಡ್ತಾ ಇದ್ದಾಗ ಅಲ್ಲಿ ತುಂಬಾ ಉತ್ಸಾಹದಿಂದ ಬೇಗ ಬಂದ ತಮ್ಮ ಮಕ್ಕಳನ್ನ ನೋಡಿ ತಾಯಿಯಂದಿರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಟುನಿ ಮಕ್ಳ ಹತ್ರ, ಏನಾಯ್ತು ಬುಜ್ಜಿ, ಬನ್ನು, ಇಷ್ಟೊಂದು ಅವಸರವಾಗಿ ಬಂದಿದ್ದೀರಾ? ಬಿಸಿಲು, ಹೊರಗಡೆ ಹೋಗ್ಬೇಡಿ. ಸಂಜೆ ಸಮಯದಲ್ಲಿ ಹೊರಗೆ ಹೋಗಿ ಅಂತ ನಾನು ಮೊದಲೇ ಹೇಳ್ದೆ ತಾನೆ. ಯಾಕೆ ಹೊರಗಡೆ ಸುತ್ತಾಡ್ತೀರಾ? ಚೋಟುಗಿಳಿ ನಗುತ್ತಾ, ಹೌದು ಬನ್ನು, ಯಾಕೆ ನಿನ್ ಮುಖ ಎಲ್ಲ ಇಷ್ಟೊಂದು ಬಾಡಿ ಹೋಗಿದೆ? ದಾಹ ಆಗ್ತಿದ್ಯಾ? ಇರು, ಮಡಿಕೆಯಲ್ಲಿ ನೀರಿದೆ, ಕೊಡ್ತೀನಿ. ಬುಜ್ಜಿ ನೀರ್ ತಗೊಂಡು ಅದನ್ನ ಕುಡ್ದು, ಅಮ್ಮ, ನನಗೆ ದಾಹಕ್ಕಿಂತ ಒಂದು ಮುಖ್ಯವಾದ ವಿಷಯವನ್ನು ನಿಮ್ ಜೊತೆ ಹೇಳೋಣ ಅಂತಾನೆ ಎಷ್ಟು ದೂರ ಬಂದಿದ್ದು. ಈ ಬಿಸಿಲು ಕಾಲದಲ್ಲಿ ನಮ್ಮ ಊರಿನ ಪಕ್ಷಿಗಳಿಗೆ ಸರಿಯಾಗುವ ಒಂದು ಅಡಿಗೆಯನ್ನು ನಾನು ಕಂಡುಹಿಡಿದಿದ್ದೀನಿ. ಅದನ್ನು ಕೇಳಿ ತುನಿಗುಬ್ಬಚ್ಚಿ ಆಶ್ಚರ್ಯದಿಂದ, ಹೊಸ ಅಡುಗೆನಾ?
ಅಯ್ಯೋ ನನ್ ಮಗಳೇ, ಏನಮ್ಮ ಕಂಡಿಡಿದೆ? ಬೇಳೆ ಸಾರಿಗೆ ಐಸ್ ಕ್ರೀಮ್ ಮಿಕ್ಸ್ ಮಾಡದಾ? ಬನ್ನಗಿಳಿ ನಗುತ್ತಾ, ಇಲ್ಲ ಆಂಟಿ, ನಮ್ಮ ದೋಸೆ ಹೆಸರು ಸ್ವೀಟ್ ದೋಸೆ. ದೋಸೆನ ಮಾಡಿ ಅದ್ರ ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಐಸ್ ಕ್ರೀಮ್ ಹಾಕಿ ಸ್ವೀಟ್ ಸಿರಪ್ ಹಾಕೋದು. ಈ ಬಿಸಿಲಿಗೆ ಜನರು ತಂಪಾಗಿರುವ ಏನಾದ್ರೂ ತಿನ್ಬೇಕು ಅನ್ಕೋತಾರೆ, ಅದಕ್ಕೆ ಐಸ್ ಕ್ರೀಮ್ ದೋಸೆ ಮಾಡಿ ಅವ್ರ ಹೊಟ್ಟೆನೂ ತುಂಬುತ್ತೆ, ತಂಪಾಗಿ ಇರುತ್ತೆ. ಚೋಟುಗಿಳಿ ಯೋಚನೆ ಮಾಡಿ, ಏನು ಐಸ್ ಕ್ರೀಮ್ ದೋಸೆನಾ? ತುನಿ, ಮಕ್ಕಳು ಹೇಳುವಾಗ ನಮ್ಗೆ ಕೋಪ ಬಂದ್ರು ಕೂಡ ಆಲೋಚನೆ ಮಾಡಿದ್ರೆ ಈ ಬಿಸಿಲಿಗೆ ಎಲ್ಲರೂ ತಿನ್ನುವ ಹಾಗೆ ತಾನೇ ಇದೆ. ನನ್ನ ಅಂಗಡಿಯಲ್ಲಿ ಐಸ್ ಕ್ರೀಮ್ಗೆ ಬೇಕಾದ ಹಾಲು, ಸಕ್ಕರೆ, ಐಸ್ ಕ್ರೀಮ್ ಪೌಡರ್ ಎಲ್ಲನೂ ಇದೆ. ಟುನಿ ಉತ್ಸಾಹದಿಂದ, ಹೌದು ಚೋಟು, ಇವಾಗ ನಮಗೂ ಕೂಡ ಕೆಲ್ಸನೇ ಇಲ್ಲ. ನಮ್ಮ ಮಕ್ಕಳ ಆಲೋಚನೆಯಂತೆ ಅಲ್ಲಿ ಮರದ ಕೆಳಗೆ ಇವತ್ತೇ ತಳ್ಳುಗಾಡಿಯಲ್ಲಿ ಇಂಥ ಅಂಗಡಿಯನ್ನು ಇಟ್ರೆ ನೋಡೋಣ ಮಕ್ಕಳ ಆಲೋಚನೆಯಂಗೆ ಇವತ್ತು ಹೇಗೆ ವ್ಯಾಪಾರ ಆಗುತ್ತೆ ಅಂತ. ನಮ್ಮ ಮಕ್ಕಳ ಆಲೋಚನೆ ಸಕ್ಸಸ್ ಆದ್ರೆ ನಮಗೂ ಕೂಡ ಒಳ್ಳೆ ತಾನೆ. ಎಲ್ರೂ ತಕ್ಷಣ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಟುನಿಗುಬ್ಬಚ್ಚಿ ದೋಸೆ ಹಿಟ್ಟಲ್ಲಿ ಸ್ವಲ್ಪ ಸಕ್ಕರೆ ಹಾಗೇನೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ಲು. ಆವಾಗ ಚೋಟಿಗಿಳಿ ಅವಳ ಅಂಗಡಿಯಿಂದ ತಂಪಾಗಿರುವ ವೆನಿಲಾ ಐಸ್ ಕ್ರೀಮ್, ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಗೂ ಚಾಕ್ಲೇಟ್ ಐಸ್ ಕ್ರೀಮ್ ತಗೊಂಡ್ ಬಂದ್ಲು. ಆ ದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿ ಒಂದು ಟೇಬಲ್ ಹಾಕಿ ಬುಜ್ಜಿ ಐಸ್ ಕ್ರೀಮ್ ದೋಸೆ ಅಂತ ಒಂದು ಬೋರ್ಡ್ ಅನ್ನ ಕೂಡ ಹಾಕಿದ್ರು. ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನಗಿಳಿ ಇಬ್ರು ಪ್ರಚಾರ ಮಾಡಕ್ಕೆ ಶುರು ಮಾಡಿದ್ರು. ಅವಾಗ ಬುಜ್ಜಿ, ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬನ್ನಿ, ಬಿಸಿಲು ಕಾಲದ ಸ್ಪೆಷಲ್ ಬಾಯಲ್ಲಿ ನೀರು ಸುರಿಯುವ ರೀತಿ ತಂಪು ತಂಪಾದ ಐಸ್ ಕ್ರೀಮ್, ಬಿಸಿ ಬಿಸಿ ದೋಸೆ ಮೇಲೆ ತಂಪಾದ ಐಸ್ ಕ್ರೀಮ್. ಹೌದು ಫ್ರೆಂಡ್ಸ್, ಬನ್ನಿ ಬನ್ನಿ, ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ನಿಮ್ ಹೊಟ್ಟೆನೂ ತುಂಬುತ್ತೆ, ಹೋದ ಪ್ರಾಣನೂ ಎದ್ದು ಬರುತ್ತೆ. ಮಕ್ಕಳು ಕಿಚ್ಚಾಡುವ ಶಬ್ದ ಕೇಳಿ ಆ ದಾರಿಯಲ್ಲಿ ಹೋಗ್ತಾ ಇದ್ದ ಮಹಿ ಹದ್ದು, ಲೂಸಿ ಪಾರಿವಾಳ, ಕುಹುಬಾತು ಎಲ್ರೂ ಅಲ್ಲಿಗೆ ಬಂದ್ರು. ಬೋರ್ಡನ್ನ ನೋಡಿ ಅವರು ತುಂಬಾನೇ ಆಶ್ಚರ್ಯಪಟ್ರು. ಅವಾಗ ಲೂಸಿ ಪಾರಿವಾಳ ತುಂಬಾ ಆಶ್ಚರ್ಯದಿಂದ, ಏನ್ ತುನಿ ಇದು? ದೋಸೆ ಮಾಡಿ ಐಸ್ ಕ್ರೀಮ್ ಹಾಕದ? ಇದೇನು ಹೊಸ ಅಡಿಗೆ? ನಾನು ನನ್ನ ಜೀವನದಲ್ಲಿ ಈ ರೀತಿ ಹೊಸ ಅಡಿಗೆನ ನೋಡ್ಲೇ ಇಲ್ಲ. ಮಹಿ ಹದ್ದು ನಗುತ್ತಾ, ಹೌದು ತುನಿ, ಇದೇನು ಹೆಸರು ಕೇಳಿಕ್ಕೇನೆ ವಿಚಿತ್ರವಾಗಿದೆ. ಆದ್ರೂ ಕೂಡ ಈ ಬಿಸಿಲಿಗೆ ತಂಪಾಗಿ ತಿನ್ಬೇಕು ಅನ್ಸುತ್ತೆ. ಒಮ್ಮೆ ಮಾಡಿಕೊಡೋ ರುಚಿ ಇದ್ರೆ ತಿಂತೀವಿ. ಟುನಿಗುಬ್ಬಚ್ಚಿ ತಕ್ಷಣ ಸಕ್ಕರೆ ಹಾಗೂ ಏಲಕ್ಕಿ ಪುಡಿನ ಹಾಕಿರುವ ಆ ದೋಸೆ ಹಿಟ್ಟಲ್ಲಿ ತುಂಬಾ ಕ್ರಿಸ್ಪಿ ಆಗಿರುವ ಒಂದು ದೋಸೆನ ಗೋಲ್ಡನ್ ಬ್ರೌನ್ ಆಗೋ ತನಕ ಮಾಡಿ ಆ ಕ್ರಿಸ್ಪಿ ಆಗಿರುವ ದೋಸೆನ ಕೋನ್ ತರ ಬದಲಾಯಿಸಿ ಅದರಲ್ಲಿ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್, ಇನ್ನೊಂದು ಸ್ಕೂಪ್ ಸ್ಟ್ರಾಬೆರಿ ಐಸ್ ಕ್ರೀಮ್ ನ ಹಾಕಿ ಸ್ವಲ್ಪ ಚಾಕ್ಲೇಟ್ ಚಿಪ್ಸು, ಸ್ವಲ್ಪ ನಟ್ಸು ಹಾಗೇನೆ ಚಾಕ್ಲೇಟ್ ಸಿರಪ್ ನಾವು ಇದು ಕೊಟ್ಲು. ಅದನ್ನ ನೋಡುವಾಗ್ಲೇ ಎಲ್ರಿಗೂ ಟೆಂಪ್ಟ್ ಆಗೋ ತರ ಇತ್ತು ಆ ಸೀನು. ಹರದೆ ನೋಡ್ಲಿಕ್ಕೆ ತುಂಬಾ ಕಲರ್ಫುಲ್ ಆಗಿದೆ. ಐಸ್ ಕ್ರೀಮ್ ಕರಗಿ ಹೋಗುವ ಮುಂಚಿತವಾಗಿ ತಿನ್ನಿ ಮಗಿ. ಮಹಿ ಅದು ಸ್ವಲ್ಪ ಕಚ್ಚಿ ತಿಂದು ನೋಡಿ ತುಂಬಾ ಆಶ್ಚರ್ಯದಿಂದ, ವಾವ್, ವಂಡರ್ಫುಲ್ ತುನಿ, ಈ ದೋಸೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಇದೆ. ಅದರ ಮೇಲೆ ಐಸ್ ಕ್ರೀಮ್ ತುಂಬಾ ತಂಪಾಗಿ ಇದೆ. ಈ ಎರಡು ಕಾಂಬಿನೇಷನ್ ಮಿಕ್ಸ್ ಮಾಡಿ ತಿನ್ನುವಾಗ ವಂಡರ್ಫುಲ್ ಆಗಿದೆ. ನನಗೂ ಮನೆಗೆ ಒಂದು ಪಾರ್ಸಲ್ ಕೊಡು. ಲೂಸಿ ಉತ್ಸಾಹದಿಂದ, ನಿಜವಾಗ್ಲ ಮಗಿಯವ್ರೆ? ಹಾಗಾದ್ರೆ ತುನಿ, ನನಗೂ ಕೂಡ ಒಂದು ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಒಂದು ದೋಸೆ ಕೂಡ ನೋಡ್ತೀನಿ. ನನಗೂ ಕೂಡ ಒಂದು ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಬೇಕು, ಬೇಗ ಕೊಡಿ. ಟುನಿ ಕ್ರಿಸ್ಪಿಯಾಗಿ ದೋಸೆ ಮಾಡ್ತಾ ಇದ್ದಾಗ ಚೋಟಿಗಿಳಿ ಯಾರಿಗೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕೋ ಅದನ್ನ ಹಾಕಿ ಕೊಡ್ತಾ ಇದ್ಲು. ಬುಜ್ಜಿ ಹಾಗೂ ಬನ್ನು ಕೂಡ ಐಸ್ ಕ್ರೀಮ್ ದೋಸೆನ ತಗೊಂಡು ತಿಂತಾ ಇದ್ರು. ತಿಂದವರು ಎಲ್ರು ಕೂಡ ಆಹಾ ಓಹೋ ಅಂತ ಟುನಿನ, ಚೋಟುನ ತುಂಬಾನೇ ಬಾಯಿ ತುಂಬಾ ಹೊಗಳ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ಚಿನ್ನು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಆವಾಗ ಚಿಚುಕಾಗಿಗೆ ವ್ಯಾಪಾರ ನಡೀಲಿಲ್ಲ ಅನ್ನುವ ಕೋಪ ಒಂದ್ ಕಡೆ, ಇನ್ನೊಂದ್ ಕಡೆ ತನ್ನ ಮಗ ಚಿನ್ನು ಪಕ್ಕದ ಅಂಗಡಿಯಲ್ಲಿ ಹೋಗಿ ಕೂತ್ಕೊಂಡು ಅದನ್ನ ನೋಡ್ತಾ ಇದ್ದಾನೆ ಅನ್ನುವ ಕೋಪ ಒಂದ್ ಕಡೆ. ಅವಳು ತಕ್ಷಣ ಚಿನ್ನುವಿನ ಹತ್ತಿರ ಬಂದು ಅವನನ್ನ ಹೊಡೆದು, ಲೇ ಚಿನ್ನು, ಇಲ್ಲಿ ನಿಮ್ಮ ತಾಯಿ ಅಂಗಡಿ ಹಾಗೆ ಖಾಲಿ ಖಾಲಿ ಆಗಿದ್ರೆ ನೀನೇನೋ ಅವರ ಅಂಗಡಿಗೆ ಹೋಗಿ ಅಲ್ಲೇ ನಿಂತು ನೋಡ್ತಾ ಇದೀಯ. ಹಾಗೆ ಆ ದೋಸೆಲಿ ಏನೋ ಇದೆ. ಚಿನ್ನು ಅಳುತ್ತಾ, ಅಮ್ಮ ನನ್ನ ಬಿಡಮ್ಮ, ಊರಲ್ಲಿರುವ ಪಕ್ಷಿಗಳೆಲ್ಲ ಅವರ ಅಂಗಡಿಯಲ್ಲಿ ಬಿಸಿ ಬಿಸಿ ತಂಪು ತಂಪಾಗಿರುವ ಐಸ್ ಕ್ರೀಮ್ ದೋಸೆ ಇದೆ ಅಂತ ಎಲ್ರು ಹೋಗಿ ತಿಂತಾ ಇದ್ದಾರೆ. ನನಗೂ ಹಸಿವಾಗ್ತಿದೆ, ನನಗೂ ಒಂದು ತೆಗೆದು ಕೊಡಿಯಮ್ಮ. ಆವಾಗ ಚಿಚು ನಗುತ್ತಾ, ಏನು ಐಸ್ ಕ್ರೀಮ್ ದೋಸೆನಾ? ಅದೇನು ಅಷ್ಟು ದೊಡ್ಡ ವಿಚಿತ್ರನ? ದೋಸೆ ಮೇಲೆ ಐಸ್ ಕ್ರೀಮ್ ಹಾಕಿ ದೋಸೆ ಮಾಡೋದು ಅಷ್ಟೇ ತಾನೆ? ಇವಾಗ್ಲೇ ಆ ತುನಿಯ ವ್ಯಾಪಾರವನ್ನು ಹೊಡೆದು ಹಾಕುವ ರೀತಿ ನನ್ನ ಅಂಗಡಿಯಲ್ಲಿ ಇವಾಗ್ಲೇ ಬಿಸಿ ಬಿಸಿ ದೋಸೆಯನ್ನು ಮಾಡ್ತೀನಿ, ನೋಡ್ತಾ ಇರು ನೀನು. ಚಿನ್ನು ಹೆದರ್ಕೊಂಡು, ಬೇಡಮ್ಮ, ಅದಕ್ಕೆ ಐಸ್ ಕ್ರೀಮ್ ಎಲ್ಲ ಬೇಕು. ನಮ್ಮ ಹತ್ರ ಐಸ್ ಕ್ರೀಮ್ ಎಲ್ಲಮ್ಮ ಇದೆ, ಇಲ್ವಲ್ಲ? ಲೇ ಬಾಯ್ ಮುಚ್ಚೋ, ಐಸ್ ಕ್ರೀಮ್ ಹಾಕಿದ್ರೆ ಮಾತ್ರನೇ ಆ ದೋಸೆ ತಂಪಾಗಿರುತ್ತಾ? ನನ್ ಜೊತೆ ಸಕ್ಕರೆ ಇದೆ, ಐಸ್ ಕ್ಯಾಂಡಿ ಇದೆ. ನಾನಿವಾಗ ಅದನ್ನ ಹಿಟ್ಟು ಮೇಲೆ ಹಾಕಿ ಹೇಗೆ ದೋಸೆ ಮಾಡ್ತೀನಿ ನೋಡು.
ನನಗೆ ಸುಮ್ನೆ ಹಣವನ್ನು ಖರ್ಚು ಮಾಡಿ ಮಾಡಕ್ಕೆಲ್ಲ ಇಷ್ಟ ಆಗೋದಿಲ್ಲ. ನೀನ್ ನೋಡ್ತಾ ಇರು ತಂಪು ತಂಪಾದ ಐಸ್ ಕ್ರೀಮ್ನ ಹೇಗೆ ಮಾಡ್ತೀನಿ ಅಂತ. ಚಿಚುಕಾಗೆ ಅವಳ ಜಿಪುಣ ಬುದ್ಧಿಯಿಂದ ಒಂದು ದೊಡ್ಡ ತಪ್ಪು ಮಾಡಕ್ಕೆ ತಯಾರಾಗ್ತಾ ಇದ್ಲು. ಅವಳ ದೋಸೆ ಹಿಟ್ಟಿನಲ್ಲಿ ಸ್ವಲ್ಪ ಕಲರ್ ಶುಗರ್ ಹಾಕಿ ಕ್ರಿಸ್ಪಿಯಾಗಿ ದೋಸೆ ಮಾಡೋದಕ್ಕಿಂತ ಬದಲಾಗಿ ಅವಳು ಸರಿಯಾಗಿ ಬೇಯದೇ ಇರುವ ದೋಸೆಯ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಅನ್ನುವ ಹೆಸರಲ್ಲಿ ಬೆಲ್ಲ ಪಾಕನ ಹುಯ್ದ್ಲು. ಹಾಗೇನೆ ಫ್ರಿಜ್ ಅಲ್ಲಿ ಇಟ್ಟಿದ್ದ ಯಾವುದೋ ಒಂದು ವಿಚಿತ್ರವಾದ ಪದಾರ್ಥ ನೋಡಕ್ಕೆ ಐಸ್ ಕ್ರೀಮ್ ತರ ಇರೋದನ್ನ ಅವಳ ಮೇಲೆ ಹಾಕಿದ್ಲು. ಅದು ನೋಡಕ್ಕೇನೆ ವಿಕಾರವಾಗಿತ್ತು, ಅದರ ಸ್ಮೆಲ್ ಕೂಡ ತುಂಬಾನೇ ಮೋಸವಾಗಿ ಇತ್ತು. ಬನ್ನಿ ಬನ್ನಿ ಮಿತ್ರರೇ, ಬೇಗ ಬನ್ನಿ. ನಾನು ನಿಮ್ಮೆಲ್ಲರಿಗೋಸ್ಕರ ತಂಪಾಗಿರುವ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೇವಲ ದೋಸೆಗೆ 10 ರೂಪಾಯಿ ಮಾತ್ರ, ಅವ್ರಕ್ಕಿಂತ ಕಡಿಮೆ ಬೆಲೆಗೆ ಕೊಡ್ತೀನಿ. ಬರೀ 10 ರೂಪಾಯಿ ದೋಸೆ ಅಂತ ಹೇಳಿದ ತಕ್ಷಣ ಟುನಿ ಅಂಗಡಿಲಿ ಇದ್ದ ಪಕ್ಷಿಗಳು ಎಲ್ರು ಕೂಡ ಚಿಚು ಅಂಗಡಿಗೆ ಬಂದ್ರು. ಆವಾಗ ಚಿನ್ನುಕಾಗಿ ಚಿಚು ಮಾಡಿಕೊಟ್ಟ ಒಂದು ದೋಸೆನ ಸ್ವಲ್ಪ ತಿನ್ನೋಡ್ದ ಅಷ್ಟೇ. ತಕ್ಷಣ ಅವನ್ ಮುಖ ವಿಕಾರವಾಗಿ ಬದಲಾಯಿತು. ಅಮ್ಮ, ಏನಮ್ಮ ಇದು? ಟೇಸ್ಟ್ ಚೆನ್ನಾಗೇ ಇಲ್ಲತ್ತು. ಒಳಗೆ ಐಸ್ ಕ್ರೀಮ್ ಕೂಡ ಚೆನ್ನಾಗಿಲ್ಲ, ಏನೋ ಕೆಟ್ಟ ವಾಸನೆ ಬರ್ತಾ ಇದೆ. ಈ ದೋಸೆ ಕೂಡ ಚೆನ್ನಾಗಿ ಬೆಂದಿಲ್ಲಮ್ಮ. ಆವಾಗ ಚಿಚು ತುಂಬಾ ಕೋಪದಿಂದ, ಲೇ ಹಾಳಾದವನೇ, ಬಾಯಿ ಮುಚ್ಕೊಂಡು ತಿನ್ನೋ. 10 ರೂಪಾಯಿಗೆ ನಿನ್ಗೆ ಬಿರಿಯಾನಿ ಮಾಡಿ ಕೊಡ್ತಾರ? ಜನರೆಲ್ಲ ಬರ್ತಿದಾರೆ, ಅವ್ರ ಮುಂದೆ ಕಿರ್ಚಿದ್ರೆ ಅಷ್ಟೇ ನಿನ್ನ. ಆದ್ರೆ ಚಿಚು ಮಾಡಿಕೊಟ್ಟ ದೋಸೆನೆ ತಿಂದು ಎಲ್ಲ ಪಕ್ಷಿಗಳು ಕೂಡ ಅದನ್ನ ಕೆಳಗಡೆ ಉಗಿದ್ಬಿಟ್ರು. ಆವಾಗ ಮಹಿ ತುಂಬಾ ಕೋಪದಿಂದ, ಏನ್ ಚಿಚ್ಚು ಇದು? ನೀನ್ ಮಾಡುವ ದೋಸೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದ್ರೆ ಹಿಟ್ಟು ಕೂಡ ತುಂಬಾನೇ ಹುಳಿ ಹುಳಿಯಾಗಿದೆ. ನಿನ್ನ ಅತಿ ಆಸೆಯಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದೀಯಾ? ಇನ್ ಮುಂದೆ ನಾವು ಯಾರು ಕೂಡ ನಿನ್ನ ಅಂಗಡಿ ಬಳಿ ಬರೋದಿಲ್ಲ. ಏನ್ ಚಿಚ್ಚು, ದೋಸೆ ಇಷ್ಟೊಂದು ಕೇವಲವಾಗಿದೆ. ನಿನ್ನ ಅಂಗಡಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಬಂದ್ರೆ ಈ ರೀತಿ ಮಾಡ್ಕೊಡ್ತೀಯಾ? ನಾವು ತುನಿ ಅಂಗಡಿಗೆ ಹೋಗ್ತೀವಿ. ಹಾಗೆ ಎಲ್ಲ ಪಕ್ಷಿಗಳು ಕೂಡ ಚಿಚುನ ಬೈದು ಅಲ್ಲಿಂದ ಕೋಪದಿಂದ ಹೊರಟೋದ್ರು. ಅದಕ್ಕೆ ಚಿಚುವಿಗೆ ಚಿನ್ನು ಮೇಲೆನೆ ಕೋಪ ಬಂತು. ಅವಳು ಕೋಪದಿಂದ ಟುನಿ ಅಂಗಡಿನ ನೋಡಿ ಗುರಾಯಿಸ್ತಾ ಇದ್ಲು. ಆದ್ರೆ ಕತೆ ಅಲ್ಲಿಗೆ ಮುಗಿಲೇ ಇಲ್ಲ. ಆ ದಿನ ರಾತ್ರಿ ಸಮಯ ಇದ್ದಕ್ಕಿದ್ದಂತೆ ಪಾಪ ಚಿನ್ನಿಗೆ ಹೊಟ್ಟೆ ನೋವು ಶುರುವಾಯ್ತು. ಬೆಳಿಗ್ಗೆ ಚಿಚು ಮಾಡಿಕೊಟ್ಟ ಆ ದೋಸೆನ ತಿಂದಿದ್ದಾನೆ ಅವನಿಗೆ ಹೊಟ್ಟೆ ನೋವು ಬಂದಿತ್ತೋ ಏನೋ. ಪಾಪ ಹೊಟ್ಟೆ ಹಿಡ್ಕೊಂಡು ಅವನು ಜೋರಾಗಿ ಅಳ್ತಾ ಇದ್ದ. ಅಮ್ಮ, ನನಗೆ ತುಂಬಾನೇ ಹೊಟ್ಟೆ ನೋವಾಗ್ತಿದೆ ಅಮ್ಮ. ತಲೆ ಎಲ್ಲ ಸುತ್ತಾ ಇದೆ, ವಾಂತಿ ಬೇರೆ ಬರುವ ರೀತಿ ಇದೆ. ದಯವಿಟ್ಟು ನನ್ನನ್ನು ಕಾಪಾಡಮ್ಮ, ನನ್ನ ಎತ್ಕೊಂಡೋಗು. ಚಿಚುಕಾಗೆ ಅಳುತ್ತಾ, ಅಯ್ಯೋ ನನ್ ಮಗನೇ ಚಿನ್ನು, ಏನಪ್ಪ ಆಯ್ತು ನಿನಗೆ? ಅಯ್ಯೋ ದೇವ್ರೆ, ನಾನ್ ಮಾಡಿದ ದೋಸೆಯಿಂದನೇ ನನ್ ಮಗನಿಗೆ ಈ ರೀತಿ ಹೊಟ್ಟೆ ನೋವು ಬಂತು. ಡಾಕ್ಟರ್ ಹತ್ರ ಕರ್ಕೊಂಡೋಗೋಣ ಅಂತ ನೋಡಿದ್ರೆ ನನ್ ಜೊತೆ ಇವಾಗ ಹಣ ಕೂಡ ಇಲ್ವೇ? ಚಿನ್ನು ಕೂಗುವ ಶಬ್ದ ಅಲ್ಲೇ ಇದ್ದ ಟುನಿ ಹಾಗೂ ಚೋಟು ಎಲ್ಲರ ಕಿವಿಯಲ್ಲೂ ಬಿತ್ತು. ಏನಾಯ್ತೋ ಏನೋ ಅಂತ ನೋಡೋದಕ್ಕೋಸ್ಕರ ಎಲ್ರು ಕೂಡ ಚಿಚುಕಾಗಿ ಅಂಗಡಿಯ ಹತ್ತಿರ ಹೋದ್ರು. ಅಲ್ಲಿ ನೋವಿನಲ್ಲಿ ಒದ್ದಾಡ್ತಾ ಇದ್ದ ಚಿನ್ನುನ ನೋಡಿ, ಚಿಚ್ಚು ಏನಾಯ್ತು ಚಿಚ್ಚು? ಚಿನ್ನು ಮೈಯೆಲ್ಲ ತುಂಬಾ ಬಿಸಿಯಾಗಿದೆ. ಏನಾಯ್ತು ಚಿಚ್ಚು ಅವನಿಗೆ? ಆವಾಗ ಚಿಚುಕಾಗೆ ಅಳುತ್ತಾ, ಅಯ್ಯೋ ತುನಿ, ನನ್ನನ್ನು ಕ್ಷಮಿಸು. ನಾನು ಹುಳಿಯಾದ ಹಿಟ್ಟಲ್ಲಿ ನನ್ ಮಗನಿಗೆ ದೋಸೆ ಮಾಡಿ ಕೊಟ್ಟೆ. ಅದನ್ನ ತಿಂದ್ಮೇಲೆ ನನ್ ಮಗನಿಗೆ ಇವಾಗ ತುಂಬಾನೇ ಹೊಟ್ಟೆ ನೋವು ಆರಂಭವಾಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂದ್ರೆ ಕೂಡ ಹಣ ಇಲ್ಲ. ದಯವಿಟ್ಟು ನನ್ ಮಗನ್ನ ಕಾಪಾಡು. ಆವಾಗ ಬುಜ್ಜಿ, ಚಿಚ್ಚು ಆಂಟಿ, ನೀವೇನು ಚಿಂತೆ ಮಾಡ್ಬೇಡಿ. ಲೇ ಬನ್ನು, ನೀನ್ ಹೋಗಿ ನಮ್ಮ ಅಮ್ಮ ಇಟ್ಟಿರುವ ಹೊಟ್ಟೆ ನೋವು ಮದ್ದನ್ನ ಎತ್ಕೊಂಬಾರು. ಬನ್ನಗಿಳಿ ತಕ್ಷಣ ಲೂಸಿ ಪಾರಿವಾಳದ ಮನೆಗೆ ಹೋಗಿ ಲೂಸಿ ಹತ್ರ ವಿಷಯ ಹೇಳಿ ಔಷಧಿನ ತಗೊಂಡ್ ಬಂದ. ಅವಾಗ ಟೋನಿಗೂ ಬಚ್ಚಿ ಚಿನ್ನುಗೆ ಆ ಔಷಧಿನ ಸ್ವಲ್ಪ ಕುಡಿಯಕ್ಕೆ ಕೊಟ್ಲು. ಹಾಗೇನೆ ಅವನ ಹೊಟ್ಟೆ ಮೇಲೆ ಏನೋ ತೈಲನ ಹಾಕಿ ಉಜ್ಜಿದ್ಲು. ಸ್ವಲ್ಪ ಸಮಯದಲ್ಲಿ ಚಿನ್ನಿಗೆ ನೋವು ಕಡಿಮೆಯಾಗಿ ಅವನು ಅಲ್ಲೇ ಮಲಗಿ ನಿದ್ರೆ ಮಾಡ್ತಾ ಇದ್ದ. ಆವಾಗ್ಲೇ ಚಿಚುಗೆ ಜೀವ ಬಂದ ಹಾಗೆ ಇತ್ತು. ಚಿಚು ತುಂಬಾ ಜೋರಾಗಿ ಅಳುತ್ತಾ ತುನಿಯ ಕೈಯನ್ನ ಹಿಡ್ಕೊಂಡು, ತುನಿ, ನಿನ್ನ ವ್ಯಾಪಾರವನ್ನು ಹಾಳು ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡ್ದೆ. ಆದ್ರೆ ನೀನು ನನ್ನ ಮಗನ ಜೀವವನ್ನು ಉಳಿಸಿದೀಯ. ದಯವಿಟ್ಟು ನನ್ನನ್ನು ಕ್ಷಮಿಸು. ಹಣದ ಮೇಲೆ ಇರುವ ಆಸೆಯಲ್ಲಿ ಈ ರೀತಿ ತಪ್ಪು ಮಾಡ್ಬಿಟ್ಟೆ. ತುನಿ ಚಿಚುನ ಸಮಾಧಾನ ಮಾಡಿ, ಚಿಚ್ಚು, ಯಾಕೆ ಚಿಚ್ಚು ನೀನೋಗಿ ನನ್ ಜೊತೆ ಕ್ಷಮೆ ಕೇಳ್ತಾ ಇದೀಯಾ? ನಾವು ಅಕ್ಕಪಕ್ಕದಲ್ಲಿ ಇರೋರು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇರ್ಬೇಕೇ ಹೊರತು ಈ ರೀತಿ ಸಾರಿ ಎಲ್ಲ ಕೇಳ್ಬಾರ್ದು. ಏನೋ ನೀನು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ದುರಾಸೆಯಿಂದ ಈ ರೀತಿ ಮಾಡ್ಬಿಟ್ಟೆ. ಅದ್ನ ಬಿಟ್ರೆ ನೀನ್ ಕೂಡ ಒಳ್ಳೆ. ಸರಿ, ಇನ್ ಮುಂದೆ ಹಾಗೆ ಮಾಡದ್ ಬೇಡ. ಬುಜ್ಜಿ ನಗುತ್ತಾ ಒಂದು ಒಳ್ಳೆ ಐಸ್ ಕ್ರೀಮ್ ದೋಸೆನ ಚಿನ್ನುಗೋಸ್ಕರ ಪ್ರಿಪೇರ್ ಮಾಡ್ತಿದ್ಲು. ಹೌದು ಚಿಚ್ಚು ಅತ್ತೆ, ಚಿನ್ನು ನಿದ್ರೆಯಿಂದ ಎದ್ದಾಗ ಅವನಿಗೆ ಈ ಐಸ್ ಕ್ರೀಮ್ ದೋಸೆನ ಕೊಡಿ. ಅವನು ಯಾವಾಗಿಂದನೂ ಈ ದೋಸೆನ ತಿನ್ಬೇಕು ಅಂತ ತುಂಬಾ ಆಸೆಯಾಗಿದ್ದ. ಇದಕ್ಕೆ ಹಣ ಬೇಡ, ಚಿನ್ನುವಿಗೆ ನಮ್ ಕಡೆಯಿಂದ ಫ್ರೀಯಾಗಿ ಕೊಡ್ತಿರೋದು. ಆವಾಗ ಚಿಚುಕಾಗೆ, ತುಂಬಾ ಥ್ಯಾಂಕ್ಸ್ ಬುಜ್ಜಿ.
ನೀನು ನಿನ್ನ ಒಳ್ಳೆ ಗುಣದಿಂದ ಎಷ್ಟು ಚೆನ್ನಾಗಿ ವ್ಯಾಪಾರವನ್ನು ಆರಂಭಿಸಿದೀಯ. ಇನ್ನು ನಾನು ಕೂಡ ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನಾಳೆಯಿಂದನೇ ಒಳ್ಳೆ ವ್ಯಾಪಾರ ಮಾಡ್ತೀನಿ. ಚೋಟು ನಗುತ್ತಾ, ಸರಿ ಚಿಚ್ಚು, ನೀನು ಹೇಗೋ ಬದಲಾಗಿದ್ದೀಯಾ. ನಾಳೆಯಿಂದ ನೀನ್ ಕೂಡ ನಮ್ಮ ಟೀಮ್ ವರ್ಕ್ ಅಲ್ಲಿ ಸೇರ್ಕೋ. ನಾವೆಲ್ಲರೂ ಒಟ್ಟಾಗಿ ಐಸ್ ಕ್ರೀಮ್ ದೋಸೆಯನ್ನು ಮಾರಾಟ ಮಾಡೋಣ, ಲಾಭ ಬರುತ್ತೆ. ಚಿಚುಕಾಗಿ ಅದಕ್ಕೆ ಸಂತೋಷವಾಗಿ ಒಪ್ಕೊಂಡ್ಲು. ಆ ದಿನದಿಂದ ಚಿಚುಕಾಗಿ ಅವಳ ದೋಸೆ ಅಂಗಡಿನ ಮುಚ್ಚಿಬಿಟ್ಟು ಟುನಿ ಹಾಗೂ ಚೋಟು ನಡೆಸ್ತಾ ಇರುವ ದೋಸೆ ಅಂಗಡಿಯಲ್ಲಿ ಜಾಯಿನ್ ಮಾಡಿದ್ಲು. ಅವರು ಬಿಸಿ ಬಿಸಿಯಾಗಿ ಮಾಡ್ತಾ ಇರುವ ಆ ಕ್ರಿಸ್ಪಿ ಐಸ್ ಕ್ರೀಮ್ ದೋಸೆ ಊರಲ್ಲಿ ಎಲ್ಲಾ ಕಡೆನೂ ತುಂಬಾನು ಫೇಮಸ್ ಆಯ್ತು. ಪಕ್ಷಿಗಳು ಎಲ್ರು ಕೂಡ ಅವ್ರ ಅಂಗಡಿಗೆ ಬಂದು ಆ ಐಸ್ ಕ್ರೀಮ್ ದೋಸೆನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಹಾಗೆ ಚಿಕ್ಕ ಮಕ್ಕಳು ಕೊಟ್ಟ ಐಡಿಯಾದಲ್ಲಿ ಆ ವ್ಯಾಪಾರ ತುಂಬಾನೇ ಫೇಮಸ್ ಆಗಿತ್ತು. ಚಿಚುಕಾಗಿ ಆವಾಗ ಒಂದ್ ಪಾಠನ ಕಲ್ತ್ಕೊಂಡ್ಲು. ತಿನ್ನುವ ವಿಷಯದಲ್ಲಿ ಜಿಪುಣತನನೋ ಕಲಬೆರಕೆನೋ ಮಾಡ್ಲೇಬಾರ್ದು ಅಂತ.